ಪಾಯಿಂಟ್ ನಂಬರ್ 13 ನಮ್ಮ ಹಿಂದೆ ಇರುವ ಈ ಪಾಯಿಂಟ್ ನಂಬರ್ 13 ಏನಿದೆ ಆ ಕಡೆ ನಾನು ಹೇಳಿದಂಗೆ ನಿಮಗೆ ನೇತ್ರಾವತಿಯ ಅಡ್ಡಗೋಡೆಯನ್ನು ಕಟ್ಟಲಾಗಿದೆ. ಯಾಕಡೆ ನೇತ್ರಾವತಿ ಡ್ಯಾಮ್ ಇದೆ. ಇಲ್ಲಿ ನೋಡಿದ್ರೆ ಹಿಂದ್ಗಡೆಯಲ್ಲಿ ಇಂಟರ್ಲಾಕ್ ಹಾಕಿದ ಪ್ರದೇಶವನ್ನು ನಾವು ತೋರಿಸಿದ್ವಿ. ಈ ಗ್ರೌಂಡ್ ರಿಪೋರ್ಟ್ ಅಲ್ಲಿ ನಾನು ನಿಮಗೆ ಹಾಕಿದ ಮಣ್ಣಿಂದ ಹಿಡಿದು ಎಲ್ಲಾ ರೀತಿಯ ಈಗಾಗಲೇ ಈ ಮಣ್ಣು ಹಾಕಿರುವುದನ್ನು ಪ್ರೂವ್ ಮಾಡಿದ್ದೀವಿ ನಾವು. ಆದ್ರೆ ಈ ಪಾಯಿಂಟ್ ಎಷ್ಟು ಇಂಟ್ರೆಸ್ಟಿಂಗ್ ಅನ್ನೋದಕ್ಕೆ ಇಲ್ಲಿ ಕಳೆಬರಹ ಸಿಗುತ್ತಾ ಇಲ್ಲ ಅನ್ನೋದು ನಂತರದ್ದು. ಆದ್ರೆ ಇಂಟ್ರೆಸ್ಟಿಂಗ್ ಅಂತ ಯಾಕೆ ಹೇಳ್ತೇನೆ ಅಂದ್ರೆ ಇಲ್ಲಿಯ ಗ್ರಾಮಸ್ಥರು ಮತ್ತೆ ಇಲ್ಲಿಯ ಯಾವುದು ಎದುರುಗಡೆ ಮನೆಯವರೆಲ್ಲ ಇದ್ದಾರೆ, ಅವರ ಪ್ರಕಾರ 13 ಪಾಯಿಂಟ್ ಏನ್ ಇದೆ ಅಲ್ವಾ, ಅದು 2014 ಅವೈಲೇಬಲೇ ಇರಲಿಲ್ಲ. ಈ ಜಾಗದಲ್ಲಿ ಒಂದು ಕೊಳ್ಳ ಇತ್ತು ವಿನಃ, ಇದು 10 ಫೀಟ್ ಡೌನ್ ಇತ್ತು ವಿನಃ ಇಲ್ಲಿ ಯಾರು ಅಲ್ಲಿ ಶವವನ್ನು ಅಂತ್ಯ ಸಂಸ್ಕಾರ ಮಾಡಲು ಸಾಧ್ಯವಿಲ್ಲ. ಇದನ್ನು ಈಗ ತಡೆಗೋಡೆ ನಿರ್ಮಾಣ ಆದ ನಂತರ 2016 ಮತ್ತೆ 17 ಪ್ರವಾಹ ಬಂದ ನಂತರ ಈ ತಡೆಗೋಡೆಯನ್ನು ನಿರ್ಮಿಸಲಾಗಿತ್ತು. 2019 ಈ ಮಣ್ಣು ಹಾಕಿ ಈ ಒಂದು ಸೈಟ್ ಅನ್ನು ಮಾಡಲಾಗಿದೆ. ಅದರ ನಂತರ ಈ ಎಲೆಕ್ಟ್ರಿಸಿಟಿ ಪೈಪ್ ಏನಿದೆಲ್ಲ, ಈ ಲೈನ್ಸ್ ಏನಿದೆಲ್ಲ, ಇದು ನೋಡಿ ಇಟ್ ಇಸ್ ಆಲ್ಮೋಸ್ಟ್ ಎ ಟ್ರಾನ್ಸ್ಫಾರ್ಮರ್. ಇದನ್ನು ಹಾಕಲಾಗಿದೆ. ಆ ಕಡೆ ತಡೆಗೋಡೆಗಳನ್ನು ಕಟ್ಟಲಾಗಿದೆ. ಅಲ್ಲಿನೂ ತಡೆಗೋಡೆಯನ್ನು ಕಟ್ಟಿ ಮಧ್ಯದಿಂದ ಮಣ್ಣನ್ನು 2019 ಹಾಕಿರೋದ್ರಿಂದ ಇದರ ನೈಜತೆ ಅಂದ್ರೆ ಅನಾಮಿಕನ ಕಂಪ್ಲೇಂಟ್ ನ ನೈಜತೆ ಬಗ್ಗೆ ಕ್ವಶನ್ ಹುಟ್ಟುತ್ತೆ. ಇಲ್ಲಿ ಸೈಟೇ ಇರದಿದ್ದಾಗ 2014 ಅವನು ಇಲ್ಲಿ ಹೆಣಗಳನ್ನು ಹೂತಾಕಿದ್ದಾದ್ರೂ ಹೇಗೆ ಅನ್ನೋದು. ಈಗ ಎರಡು ಇಂಟ್ರೆಸ್ಟಿಂಗ್ ವಿಷಯ ಇಲ್ಲಿ. ಹೆಣಗಳು ಸಿಕ್ಕಿದ್ರೆ ಯಾರು ಯಾವಾಗ ಹೂತಾಕಿದ್ರು ಅಂದ್ರೆ 2014 ಇಲ್ಲದ ಸೈಟ್ ಅನ್ನೇ ಅನಾಮಿಕ ತನ್ನ ದೂರಲ್ಲಿ ನಾನೇ ಹೂತಾಕಿದ್ದೇನೆ ಅಂತ ಕ್ಲೈಮ್ ಮಾಡಿದ್ರೆ, ಸಪೋಸ್ ಇಲ್ಲಿ ಬಾಡಿ ಸಿಕ್ಕಿದ್ರು ಕೂಡ ಇದು ಯಾರು ಹೂತಾಕಿದ್ರು, ಇದರ ಹಿಂದೆ ಇರುವ ಹುನ್ನಾರ ಯಾವುದು ಅಂತ. ಇಲ್ಲ ಅಂದ್ರೆ ಇಲ್ಲಿ ಹೆಣ ಸಿಕ್ಕಿಲ್ಲ ಅಂದ್ರೂ ಕೂಡ 2014 ಇಲ್ಲದ ಜಾಗದಲ್ಲೇ ತಾನು ಹೂತಾಕಿದ್ದೀನಿ ಅನ್ನುವ ಮಾಹಿತಿಯನ್ನು ಅಗೇನ್ ಇಲ್ಲಿ ಹೇಳ್ತಾ ಇದ್ದೀನಿ. ನಾವು ಅನಾಮಿಕೆ ಅಂತ ಏನ ಕರಿತೀವಿ, ಅವನು 164 ಸ್ಟೇಟ್ಮೆಂಟ್ ಅಂದ್ರೆ ಮ್ಯಾಜಿಸ್ಟ್ರೇಟ್ ಎದುರುಗಡೆ 164 ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದಾನೆ. ಅದರ ಮೇಲೆ FIR ಆಗಿದೆ. 164 ಸ್ಟೇಟ್ಮೆಂಟ್ ಅಲ್ಲಿ ಅವನು ನಾನು ಜಾಗವನ್ನು ಗುರುತಿಸಬಲ್ಲೆ, ನಾನು ಹೆಣ ಹೂತಾಕಿದ್ದು ಎಲ್ಲೆಲ್ಲಿ ಅಂತ ನನಗೆ ಮಾಹಿತಿ ಇದೆ ಅಂತ ಮೇಲೆ SIT ಅವರು ಅವನ ಪೂರ್ವಾಪಾರಗಳನ್ನು ಇನ್ಕ್ವೈರಿನೂ ಮಾಡದೆ, ಡೌಟ್ಗಳಿಗೆ ಯಾವುದಕ್ಕೂ ಬೆನಿಫಿಟ್ ಆಫ್ ದ ಡೌಟ್ ಇರಬಾರದು ಎನ್ನುವ ರೀತಿಯಲ್ಲಿ ಅವನನ್ನು ಇನ್ಕ್ವೈರಿನೂ ಮಾಡದೆ, ಅಂದ್ರೆ ಮೊದಲ ಕಳೆಬರದ ಬಗ್ಗೆ ಅವನು ಎಲ್ಲಿಂದ ತಂದಿ, ಯಾವಾಗ ತಂದಿ, ಎಲ್ಲಿತ್ತು, ಆ ಜಾಗ ಯಾವುದು, ಯಾಕಾಗಿ ನೀನು ತಲೆಬುರುಡೆ ಇಟ್ಕೊಂಡಿದ್ದಿ, ದಟ್ ಈಸ್ ಆಲ್ಸೋ ಒನ್ ಕ್ರಿಮಿನಲ್ ಅಫೆನ್ಸ್ ಅನ್ನೋದನ್ನು ಬಿಟ್ಟು ಜಗತ್ತಿಗೆ ಈ ಸತ್ಯವನ್ನು ಜಗಜ್ಜಾಹಿರು ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಅವರೇ ಹೇಳಿದಂತ ಗವರ್ಮೆಂಟ್ ಪ್ರಣಬ್ ಮೋಹಂತಿಯನ್ನು ಹಾಕುತ್ತೆ, ಅವರ ಟೀಮ್ ಅನ್ನು ಹಾಕುತ್ತೆ. ಅವನು ಹೇಳಿದ 13 ಪಾಯಿಂಟ್ ನಿನಗೆ ಎಲ್ಲೆಲ್ಲಿ ನೆನಪಿದೆ ಆ ಎಲ್ಲಾ ಪಾಯಿಂಟ್ಗಳನ್ನು ಗುರುತಿಸು ಅಂತ ಹೇಳಿದ ಮೇಲೆ ಗುರುತಿಸಿ ಸ್ಕೆಚ್ ಮಾಡಿ ಆ ಪಾಯಿಂಟ್ಗಳಿಗೆ ನಂಬರ್ ಹಾಕಿ ಕೊಡ್ತಾರೆ. ಆ ನಂಬರಿನಲ್ಲಿ ಅಗಿತಾ ಬರ್ತಾರೆ. ಈಗ 13ನೇ ಪಾಯಿಂಟ್ ಅಲ್ಲಿದೆ. ಹಿಯರ್ ಪವರ್ ಟಿವಿ ವೆರಿ ಕ್ಲಿಯರ್ ಆಗಿ ಡಾಕ್ಯುಮೆಂಟ್ ಎವಿಡೆನ್ಸ್ಗಳು ಮಾತ್ರ ಅಲ್ಲ, ನಾವು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ನಾವು ಈ ಗ್ರೌಂಡ್ ರಿಪೋರ್ಟ್ ಅಲ್ಲಿ ಕೊಡ್ತೀವಿ. ಗೂಗಲ್ ಅರ್ತ್ ಮೂಲಕ 2014 2017 ವರೆಗೂ 17 ವರೆಗೆ ಈ ಸೈಟ್ ಇರಲಿಲ್ಲ ಅನ್ನೋದನ್ನು ಪ್ರೂವ್ ಮಾಡಿದ್ದೀವಿ. 2017 ಇದರ ಏನು ಕಾಮಗಾರಿ ಸ್ಟಾರ್ಟ್ ಆಗುತ್ತೆ. 2019 ಈ ತಡೆಗೋಡೆಯಿಂದ ಆಲ್ಮೋಸ್ಟ್ ಒಂದು 500 ಫೀಟ್ ದೂರದವರೆಗೆ ಮಣ್ಣನ್ನು ತುಂಬಿಸಲಾಗುತ್ತೆ ಅನ್ನೋದನ್ನು ಗೂಗಲ್ ಅರ್ತ್ ಸ್ಯಾಟಲೈಟ್ ಇಮೇಜ್ ಮೂಲಕ ನಾವು ಪ್ರೂವ್ ಮಾಡ್ತೀವಿ. ಈಗ SIT ಮುಂದೆ ಇರುವ ದೊಡ್ಡ ಚಾಲೆಂಜ್ ಅಂದ್ರೆ ಈ ಮಣ್ಣನ್ನು ಅಗಿಬೇಕಾ ಬೇಡ ಅನ್ನೋದು. ಯಾಕಂದ್ರೆ ಆ ಕಡೆ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ, ಆ ಕಡೆ ಅಣೆಕಟ್ಟೆ ಡ್ಯಾಮ್ ಇದೆ, ಚಿಕ್ಕದಾದ ಒಂದು ಡ್ಯಾಮ್ ಇದೆ ನೇತ್ರಾವತಿಗೆ, ತಡೆಗೋಡೆ ಇದೆ, ಇಲ್ಲಿ ಮಣ್ಣು ತುಂಬಲಾಗಿದೆ. ಮತ್ತೆ ಇದರಲ್ಲಿ ಪೈಪ್ ಲೈನ್ಗಳು ಟ್ರಾನ್ಸ್ಫಾರ್ಮರ್ಗಳು ಹೋದ ಕಾರಣ SIT ಅವರಿಗೆ ಇಲ್ಲಿ ಅಗಿಯುವ ಚಾಲೆಂಜ್ ಏನಿದೆ ವೆರಿ ಟಫ್. ಅದಕ್ಕಾಗಿ ಪ್ರಣಬ್ ಮೋಹಂತಿ ಅವರ ಟೀಮ್ ಏನಿದೆ ಕೂತ್ಕೊಂಡು ಇದರ ಬಗ್ಗೆ 2 ಮೀಟಿಂಗ್ಗಳನ್ನು ಮಾಡಿದ್ದಾರೆ. ನಾವು ದೇ ಡಿಸೈಡೆಡ್ GPRS ಮೂಲಕ ಈ ಸೈಟ್ ಅನ್ನು ನಾವು ಕಡೆಯದಾಗಿ ನೋಡಬೇಕು. GPRS ಮೂಲಕ ಇದರಲ್ಲಿ ಕಳೆಬರಗಳು ಇದೆನಾ ಇಲ್ವಾ, ಅಥವಾ ಇದ್ರೆ ಎಷ್ಟು ಫೀಟ್ ಆಳದಲ್ಲಿದೆ, ಅಥವಾ ಈ ಮಣ್ಣನ್ನು ಜಿಯೋಗ್ರಫಿ ಮೂಲಕ ಯಾವಾಗ ತುಂಬಿಸಲಾಯಿತು ಅನ್ನೋದನ್ನು ಸ್ಟಡಿ ಮಾಡಬೇಕು ಅನ್ನುವ ನಿರ್ಧಾರಕ್ಕೆ SIT ಅವರು ಬಂದಿದ್ದಾರೆ. ಈಗ ತಜ್ಞರ ಪ್ರಕಾರ ಇನ್ನು 1 ಅಥವಾ 2 ದಿನಗಳಲ್ಲಿ, ನಾಳೆ ಅಥವಾ ನಾಳೆದ್ದು ಇದನ್ನು GPRS ಮೂಲಕ ನೋಡಲಾಗುತ್ತೆ.